ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತೆ ನಿಮ್ಮ ರಘುರಾಮ್ ಬಂದು ಸಿನಿಮಾ ಸರಸ್ವತಿಯಲ್ಲಿ ಇನ್ನೊಂದು ಹೊಸ ಸತ್ಯ ಘಟನೆಯನ್ನು ಹೊತ್ತು ತಂದಾಯಿತು. ಈಗ ನಾನು ಹೇಳಕ್ಕೆ ಹೊರಟಿರುವ ಕತೆ ಇಬ್ಬರು ದಿಗ್ಗಜರಿಗೆ ಸಂಬಂಧಪಟ್ಟಿದ್ದು. ಒಂದು ನಮ್ಮ ದ್ವಾರಕೀಶ್ ಸರ್, ಇನ್ನೊಬ್ಬರು ದ ಲೆಜೆಂಡರಿ ಮ್ಯೂಸಿಕ್ ಡೈರೆಕ್ಟರ್ ಆ್ಯಂಡ್ ಸಾಹಿತಿ ಹಂಸಲೇಖ ಸರ್. ದ್ವಾರಕೀಶ್ ಸರ್ ವಿನೋದ್ ರಾಜ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿ ಡ್ಯಾನ್ಸ್ ರಾಜ ಡ್ಯಾನ್ಸ್ ಅನ್ನೋ ಒಂದು ಸಿನಿಮಾ ಮಾಡ್ತಾರೆ. ಡ್ಯಾನ್ಸ್ ರಾಜ ಡ್ಯಾನ್ಸು ಒಂದು ದೊಡ್ಡ ಯಶಸ್ಸು ಕಾಣುತ್ತೆ, ಹಾಡುಗಳು ದೊಡ್ಡ ಹಿಟ್ ಆಗುತ್ತೆ. ವಿನೋದ್ ರಾಜ್ ಅವರು ಕಣ್ಣು ಮುಚ್ಚಿ ತೆರೆಯೋ ಅಷ್ಟರಲ್ಲಿ, ಬೆಳಗಾಗೋದಷ್ಟರಲ್ಲಿ ಮನೆ ಮಾತಾಗ್ತಾರೆ. ಲೀಲಾವತಿ ಅವ್ರ ಮಗ ದ್ವಾರಕೀಶ್ ಅವರು ಇಂಟ್ರೊಡ್ಯೂಸ್ ಮಾಡಿದರೆ ತುಂಬ ದೊಡ್ಡ ಹೀರೋ ಅಂತೆಲ್ಲ ಮಾತಾಗುತ್ತೆ. ನೆಕ್ಸ್ಟ್ ಪ್ರಾಜೆಕ್ಟು ತುಂಬ ಇಂಟ್ರೆಸ್ಟಿಂಗ್ ಪ್ರಾಜೆಕ್ಟ್ ಆಗುತ್ತೆ. ಸೆಕೆಂಡ್ ಡ್ಯಾನ್ಸ್ ರಾಜ ಡ್ಯಾನ್ಸನ್ನು ಕನ್ನಡ ಪ್ರೇಕ್ಷಕರು ಒಂದು ಮಟ್ಟದಲ್ಲಿ ಒಪ್ಕೊಂಡ್ರು. ಮುಂದಿನ ಚಿತ್ರ ಯಾವುದು ಅಂತ ಹೇಳಿದಾಗ ಆಗ ಅನೌನ್ಸ್ ಮಾಡಿದ ಸಿನಿಮಾನೇ ಕೃಷ್ಣ ನೀ ಕುಣಿದಾಗ. ಈ ಸಿನಿಮಾ ದ್ವಾರಕೀಶ್ ಸರ್ ತುಂಬ ಅದ್ಭುತವಾಗಿ ಡೈರೆಕ್ಟ್ ಮಾಡಿದಂಥ ಸಿನಿಮಾ. ಬಟ್ ಡ್ಯಾನ್ಸ್ ರಾಜ ಡ್ಯಾನ್ಸ್ ಅಷ್ಟು ಚಿತ್ರ ಗಳಿಕೆಯಲ್ಲಾಗಲಿ ಅಥವಾ ಓಟದಲ್ಲಾಗಲಿ ಅಷ್ಟು ಓಡ್ತೋ ಇಲ್ವೋ ನನಗೆ ನನ್ನದೇ ಆದಂಥ ಡೌಟ್ ಇದೆ, ನನಗೆ ಅಷ್ಟು ಸ್ಪಷ್ಟವಾದ ಮಾಹಿತಿ ಇಲ್ಲ. ಆದರೆ ಆ ಚಿತ್ರದ ಹಾಡುಗಳು ಈ ರಾಧೆ ಜೀವ ನಿನಗಾಗಿಯೇ, ಆಡುವೆನು ನಿಮಗಾಗಿ, ಇದರ ಒಂದಕ್ಕಿಂತ ಒಂದು ಅದ್ಭುತವಾದ ಹಾಡುಗಳಿದ್ದು. ವಿಜಯಾನಂದ್ ಅವರು ಮ್ಯೂಸಿಕ್ ಮಾಡಿದರು. ಅಫ್ಕೋರ್ಸ್ ಡ್ಯಾನ್ಸ್ ರಾಜ ಡ್ಯಾನ್ಸ್ಗೂ ವಿಜಯಾನಂದ್ ಸರೇ ಮಾಡಿದ್ದು. ದ್ವಾರಕೀಶ್ ಅವರ ಸಾಕಷ್ಟು ಸಿನಿಮಾಗಳಿಗೆ ವಿಜಯಾನಂದ್ ಸರ್ ಮ್ಯೂಸಿಕ್ ಮಾಡಿದರು. ಈ ಸಿನಿಮಾದಲ್ಲಿ ಅವಾಗ ಹಂಸಲೇಖ ಅವರ ಒಂದು ವೇವು, ಹಂಸಲೇಖ ಅವರ ಒಂದು ಛಾಪು ತುಂಬ ದೊಡ್ಡ ಮಟ್ಟದಲ್ಲಿ ಇದ್ದಂಥ ಸಮಯ. ಹಂಸಲೇಖ ಅವರಿಗೆ ಒಂದು ಸಾಹಿತ್ಯ ಈ ವಿಜಯಾನಂದ್ ಅವರ ಸಂಗೀತಕ್ಕೆ ಬರ್ಕೊಡೋಕ್ಕೆ ದ್ವಾರಕೀಶ್ ಸರ್ ಹೇಳಿದ್ದಾರೆ. ಹಂಸಲೇಖ ಸರ್ ಗುರುಗಳು ಕೂಡ ಬರ್ಕೊಂಡು ಹೋಗಿ ದ್ವಾರಕೀಶ್ ಸರ್ಗೆ ಕೊಟ್ಟಿದ್ದಾರೆ. ದ್ವಾರಕೀಶ್ ಸರ್ ಸಾಹಿತ್ಯನ ನೋಡಿದರೆ ಚೆನ್ನಾಗಿದೆ ಹಂಸಲೇಖ, ನಾನು ಇನ್ನೂ ಬೇರೆ ಏನೋ ಎಕ್ಸ್ಪೆಕ್ಟ್ ಮಾಡಿದ್ದೆ. ಸೊ ನಾನು ಇನ್ನೊಂದು ಬೇರೆ ಒಂದು 2-3 ಜನಕ್ಕೂ ಹೇಳಿದ್ದೆ ಬರೆಯೋಕ್ಕೆ, ಅದರಲ್ಲಿ ಒಬ್ಬರು ಬರೆದಿರೋದು ನನಗೆ ಸ್ವಲ್ಪ ಇದಕ್ಕಿಂತ ಸೂಕ್ತವಾಗಿದೆ ಅಂತ ಅನ್ನಿಸ್ತಾ ಇದೆ. ಸೊ ತಪ್ಪಿಬೇಡಿ, ಬೈ ಚಾನ್ಸ್ ನಾನು ಬಳಸಲಿಲ್ಲ ಅಂತಂದರೆ ನಾನು ಬೇರೆ ಏನೋ ಎಕ್ಸ್ಪೆಕ್ಟ್ ಮಾಡಿದ್ದೆ ಅಂತ ಹೇಳಿದ್ದಾರೆ. ಹಂಸಲೇಖ ಅವ್ರಿಗೆ ಈ ಥರದ್ದಕ್ಕೆಲ್ಲ ಅಂದಾಗ ಹಂಸಲೇಖ ಅವರಷ್ಟು ಒಂದು ಚಾಲೆಂಜ್ ತೊಗೊಳ್ಳೋಂಥ ಒಬ್ಬ ಬರಹಗಾರ, ಒಬ್ಬ ವ್ಯಕ್ತಿ ಇನ್ನೊಬ್ಬರಿಲ್ಲ. ಬಂದಿದ್ದಾರೆ ಕೆಳಗಡೆ, ಕಾರಲ್ಲಿ ಕೂತ್ಕೊಂಡಿದ್ದಾರೆ. ಒಂದು 15 ನಿಮಿಷ ಅಂತ ಕಾಣುತ್ತೆ, ಒಂದು 15ರಿಂದ 20 ನಿಮಿಷದೊಳಗಡೆ ಆ ರಾಗಕ್ಕೆ ತನಗೆ ಅನಿಸಿದ ಮತ್ತೆ ಬೇರೆ ಬೇರೆ ಹೊಸ ಸಾಲುಗಳನ್ನ ಹಂಸಲೇಖ ಸರ್ ಬರೆದು ಮತ್ತೆ ಮೇಲೆ ಹೋಗಿ ದ್ವಾರಕೀಶ್ ಸರ್ ಸರ್ ಈ ಸಾಹಿತ್ಯ ಓದಿ. ಸಾಹಿತ್ಯ ಓದ್ತಾ ಇರೋಂಗೆ ದ್ವಾರಕೀಶ್ ವಾಹ್ ವಾಹ್ ಏ ಸೂಪರ್, ಯಾವುದು ಹಂಸಲೇಖ ಸರ್? ಸಾಹಿತ್ಯನ ಸಂಗೀತದ ಜೊತೆಗೆ ಓದಿ, ನೀವು ಕೊಟ್ಟಿರೋ ಟ್ಯೂನ್ಗೇನೆ ಬರೆದಿರೋದು. ಅದನ್ನು ಕೇಳಿ ದ್ವಾರಕೀಶ್ ಅವರು ಮೆಸ್ಮರೈಸ್ ಆಗ್ಬಿಟ್ರದು. ಇದು ಹಂಸಲೇಖ ಮ್ಯಾಜಿಕ್ ಅಂದರೆ ಇದು ನಿಮ್ಮ ಹಿಂದಿನ ಸಾಹಿತ್ಯದಲ್ಲಿರಲಿಲ್ಲ, ಇದು ಬೇಕಾಗಿತ್ತು ಅಂತ ಹೇಳಿದಾಗ ಅಷ್ಟು ಖುಷಿಯಾಗಿ ತಬ್ಬಿಕೊಂಡು ಅವರಿಗೆ ಏನು ಗೌರವ ಕೊಡಬೇಕು ಹಂಸಲೇಖ ಅವರಿಗೆ ಒಬ್ಬ ಸಾಹಿತಿಯಾಗಿ ಅದನ್ನು ಕೊಟ್ಟು ಆ ಸಾಂಗ್ನ ರೆಕಾರ್ಡ್ ಮಾಡಿದ್ದಾರೆ. ಅದು ವಿನೋದ್ ರಾಜ್ ಹಾಗೂ ಸುಧಾರಾಣಿಯವರ ಅಭಿನಯದಲ್ಲಿ ಚಿತ್ರೀಕರಣವಾದಂಥ ಗೀತೆ. ಕನ್ನಡ ಪ್ರೇಕ್ಷಕರು, ಅದರಲ್ಲೂ ಯುವ ಪ್ರೇಮಿಗಳಿಗೆ, ಆ ಯುವ ಪ್ರೇಮಿಗಳ ಭಾವನೆನ ತುಂಬ ಅದ್ಭುತವಾಗಿ ತಮ್ಮ ಅಕ್ಷರಗಳ ರೂಪದಲ್ಲಿ ಕೆತ್ತಿಕೊಟ್ಟಿರುವ ಸಾಹಿತಿ ನಮ್ಮ ಮಹಾಗುರುಗಳು ಹಂಸಲೇಖ. ಆ ಹಾಡೇ, ನಾನು ಒಳ್ಳೆ ಸಿಂಗರ್ ಅಲ್ಲ, ನನಗಷ್ಟು ಚೆನ್ನಾಗಿ ಹಾಡೋದಕ್ಕೆ ಬರೋದಿಲ್ಲ. ಸಾಂಗು ನಾನು ಹಾಕೋಕ್ಕಾಗದೇ ಇರೋದ್ರಿಂದ ಕಾಪಿರೈಟ್ ಇಶ್ಯೂಯಿಂದ ಒಂದು ಚಿಕ್ಕದಾಗಿ ಗುನುಗ್ತೀನಿ. ಏನಾದರೂ ತಾಳ ಲಯ ಬದ್ಧ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ. ಪ್ರಾಯ ಬಂದರೆ ಯಾಕೋ ಅದು ಯಾಕೋ ಹೊತ್ತೇ ಹೋಗೋಲ್ಲ, ದಿಂಬು ಹಾಸಿಗೆ ಇದ್ದರೂ ಮಲಗಿದ್ದರೂ ನಿದ್ದೆ ಬರೋಲ್ಲ, ಕಾಡೋ ಮನದ ಬಯಕೆಗಳು, ಈ ರೀತಿ ಬರುವಂಥ ಸಾಹಿತ್ಯ. ಇನ್ನೊಂದು ಎಂಡ್ಲೈನು ಬರುತ್ತೆ, ನನಗೆ ಎಂಡ್ಲೈನ್ ಸಡನ್ ಜ್ಞಾಪಕ ಬರ್ತಿಲ್ಲ. ಈ ಸಾಹಿತ್ಯ ಇವತ್ತಿಗೂ ಎಷ್ಟೋ ಜನ ಪ್ರೇಮಿಗಳಿಗೆ, ಯುವಕರಿಗೆ, ಆಗಿನ ಜನ್ರೇಷನಲ್ಲಿ ಹಾಡನ್ನ ಕೇಳಿದಂಥವ್ರಿಗೆ ಈ ಹಾಡು ಸದಾ ಗುನ್ಗುಡ್ತಾ ಇರ್ತಾರೆ ಅಂತ ಹೇಳ್ತಾ, ಈ ಹಾಡು ಹುಟ್ಟಿದ್ದು ಹೀಗೆ ಅಂದರೆ ಒಂದು ಸವಾಲಿನ ಮೂಲಕ ಈ ಹಾಡು ಹುಟ್ಟಿದ್ದು. ಇದು ಕೃಷ್ಣ ನೀ ಕುಣಿದಾಗ ಚಿತ್ರದ ಪ್ರಾಯ ಬಂದರೆ ಯಾಕೋ ಹಾಡು ಹುಟ್ಟಿದ ಗಳಿಗೆ. ಇದಾಗಿತ್ತು ಇವತ್ತಿನ ಸಿನಿಮಾ ಸರಸ್ವತಿ. ಮತ್ತೆ ಮುಂದಿನ ಸಿನಿಮಾ ಸರಸ್ವತಿಯಲ್ಲಿ ಇನ್ನೊಂದು ಹೊಸ ಸತ್ಯ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಎಲ್ರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ನಾನು ನಿಮ್ಮ ರಘುರಾಮ್. ಲವ್ ಯು ಆಲ್. ನಮಸ್ಕಾರ.